exercise 12.1 third question. Okay, first diagram ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ಆಮೇಲೆ ಕ್ವಶನ್ ಓದೋಣ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕೋನ್ ಇದೆ ಅಂತೆ. ಓಕೆ, ಆ ಕೋನ್ ಬಂದ್ಬಿಟ್ಟು ಹೆಮಿಸ್ಫಿಯರ್ ಮೇಲೆ ಮೌಂಟ್ ಮಾಡಿದ್ದಾರೆ ಅಂದ್ರೆ ನಿಲ್ಸಿದ್ದಾರೆ. ಕೋನ್ ಬಂದ್ಬಿಟ್ಟು ಹೆಮಿಸ್ಫಿಯರ್ ಮೇಲೆ ನಿಲ್ಸಿದ್ದಾರೆ. ಓಕೆ, ಈ ತರ ಅದು ಟಾಯ್ ಇದೆ. ಈಗ ಅವ್ರು ಕೊಟ್ರದ್ ನೋಡ್ರಿ, ಟಾಯ್ is in the form of a cone of radius 3.5 centimeter. So radius ಅವರೇ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಬಂದ್ಬಿಟ್ಟು ಎಷ್ಟು 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಮೌಂಟೆಡ್ ಆನ್ ಎ ಹೆಮಿಸ್ಫಿಯರ್ ಸೇಮ್ ರೇಡಿಯಸ್ ಅಂದ್ರೆ ಈ ಹೆಮಿಸ್ಫಿಯರ್ ರೇಡಿಯಸ್ ಕೂಡ ಸೇಮ್ ಇರುತ್ತೆ. ಸೊ ನಮ್ಗೆ ಏನ್ ಗೊತ್ತಾಯ್ತು, ರೇಡಿಯಸ್ ಆಫ್ ಕೋನ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಈಸ್ ಈಕ್ವಲ್ ಟು ಎಷ್ಟು 3.5 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ನಿಮಗೇನ್ ಗೊತ್ತಿರ್ಬೇಕಂದ್ರೆ ಹೆಮಿಸ್ಫಿಯರ್ ಅಲ್ಲಿ ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಎಷ್ಟಿರುತ್ತೋ ಹೈಟ್ ಆಫ್ ಹೆಮಿಸ್ಫಿಯರ್ ಕೂಡ ಅಷ್ಟೇ ಇರುತ್ತೆ. ಇಲ್ಲಿ 3.5 ಕೊಟ್ಟಿದ್ದಾರೆ. ಸೊ ನಾನು 3.5 ಅಂತ ಬರೀತೀನಿ. ಓಕೆ, ಯಾಕೆ ಅಂತ ನೋಡ್ರಿ, ತಿಂಗ್ಬಿಡಿ ನೋಡ್ರಿ, ನಾನು ಹೈಟ್ ಹಾಕ್ತೀನಿ. ಹೈಟ್ ಕೂಡ ಎಷ್ಟಿರುತ್ತೆ 3.5 ಸೆಂಟಿಮೀಟರ್ ಇರುತ್ತೆ. ಓಕೆ, ಅದು ಯಾಕೆ ಅಂತಂದ್ರೆ ಸೆಂಟರ್ ಅನ್ಕೊಳ್ರಿ. ಓಕೆ, ಈಗ ನಾನು ಇಲ್ಲಿಂದ ಸರ್ಕಲ್ ಆಗಿದೆ ಅನ್ಕೊಂಡು ಈ ಸೆಂಟರ್ ಇಂದ ಸ್ಕ್ವೈರ್ ಸರ್ಕಲ್ ಆದ್ರೆ ರೇಡಿಯಸ್ 3.5 ಇಲ್ಲಿ ಇದ್ದ ಕೂಡ ಎಷ್ಟಿರುತ್ತೆ 3.5 ಅಂದ್ರೆ ಸ್ಟ್ರೇಟ್ ಲೈನ್ ಇದ್ದು 3.5. ನೀವು ಎಲ್ಲೇ ಹೋದ್ರು ಸೆಂಟರ್ ಇಂದ ಎಷ್ಟಿರುತ್ತೆ 3.5. ಸೊ ನನಗೆ ಸ್ಟ್ರೈಟ್ ಡಾಟೆಡ್ ಲೈನ್ ಆದಾಗ ಎಷ್ಟಿರುತ್ತೆ 3.5. ಸೊ ಒಂದು ಕಂಡೀಷನ್ ಏನು, ಹೆಮಿಸ್ಫಿಯರ್ ಅಲ್ಲಿ ರೇಡಿಯಸ್ ಎಷ್ಟಿರುತ್ತೋ ಹೈಟ್ ಕೂಡ ಅಷ್ಟೇ ಇರುತ್ತೆ ಹೆಮಿಸ್ಫಿಯರ್ ಅಲ್ಲಿ ಮಾತ್ರ. ಸೊ ಇಲ್ಲಿ ಬರ್ಕೊಂಡ್ಬಿಡೋಣ. ಅದೇ ಇಲ್ಲಿ ಬರ್ದಿದೀವಿ ಅವಾಗ. ಈಗ ರೇಡಿಯಸ್ ಆಫ್ ಕೋನ್ ಎಷ್ಟು 3.5, ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಎಷ್ಟು 3.5. ಆಮೇಲೆ ಹೈಟ್ ಆಫ್ ಹೆಮಿಸ್ಫಿಯರ್ ಎಷ್ಟು ಇವಾಗ 3.5. ಓಕೆ, ಈಗ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಟೋಟಲ್ ಹೈಟ್ ಆಫ್ ದ ಟಾಯ್ ಈಸ್ 15.5 ಸೆಂಟಿಮೀಟರ್. ಟೋಟಲ್ ಹೈಟ್ ಆಫ್ ದ ಟಾಯ್ ಬಂದ್ಬಿಟ್ಟು ಎಷ್ಟು 15.5 ಸೆಂಟಿಮೀಟರ್ ಇದೆ. ಓಕೆ, ಈಗ ನಮಗೇನು ಹೈಟ್ ಆಫ್ ದ ಹೆಮಿಸ್ಫಿಯರ್ ಗೊತ್ತು. ಓಕೆ, ಇದಿಷ್ಟು ಏನು ಹೈಟ್ ಆಫ್ ದ ಹೆಮಿಸ್ಫಿಯರ್ ಎಷ್ಟಿದೆ 3.5 ಇದೆ ಅಂತ ಗೊತ್ತು. ಈಗ ನಮಗೆ ಹೈಟ್ ಆಫ್ ದ ಕೋನ್ ಗೊತ್ತಿಲ್ಲ. ಓಕೆ, ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು ಗೊತ್ತಿಲ್ಲ. ಓಕೆ, ಸೊ ಅದನ್ನ ಫೈಂಡ್ ಔಟ್ ಮಾಡ. ಈಗ ನೀವು ನೋಡಿದ್ರೆ ನಥಿಂಗ್ ಬಟ್ ಇವಾಗ ಕೋನ್ ಪ್ಲಸ್ ಹೆಮಿಸ್ಫಿಯರ್ ಹೈಟ್ ಆಡ್ ಮಾಡಿದ್ರೆ ಏನ್ ಬರುತ್ತೆ, ಹೈಟ್ ಆಫ್ ದ ಟಾಯ್ ಬರುತ್ತೆ. ಸೊ ಅದನ್ನ ಬರೀತೀನಿ. ಹೈಟ್ ಆಫ್ ದ ಕೋನ್ಗೆ ನಾನು ಹೈಟ್ ಆಫ್ ದ ಹೆಮಿಸ್ಫಿಯರ್ ಆಡ್ ಮಾಡಿದ್ರೆ ಏನ್ ಬರುತ್ತೆ, ಹೈಟ್ ಆಫ್ ದ ಟಾಯ್ ಬರುತ್ತೆ. ಓಕೆ, ಈಗ ಹೈಟ್ ಆಫ್ ದ ಕೋನ್ ನನಗೆ ಗೊತ್ತಿಲ್ಲ. ಓಕೆ, ಹೈಟ್ ಆಫ್ ದ ಹೆಮಿಸ್ಫಿಯರ್ ಗೊತ್ತು ಎಷ್ಟು 3.5 ಅಂತ ಗೊತ್ತು. ಇಸ್ ಈಕ್ವಲ್ ಟು ಹೈಟ್ ಆಫ್ ದ ಟಾಯ್ ಗೊತ್ತು ಎಷ್ಟು 15.5 ಅಂತ ಗೊತ್ತು. ಈಗ ಹೈಟ್ ಆಫ್ ಕೋನ್ ಇಸ್ ಈಕ್ವಲ್ ಟು 15.5 ಪ್ಲಸ್ 3.5 ಹಾಕೋದ್ರೆ ಮೈನಸ್ 3.5 ಆಯ್ತು. ಸೊ ಹೈಟ್ ಆಫ್ ದ ಕೋನ್ ಎಷ್ಟಾಗುತ್ತೆ 15.5 ಅಲ್ಲಿ 3.5 ಹೋದ್ರೆ 12 ಆಗುತ್ತೆ, 12 ಸೆಂಟಿಮೀಟರ್ ಆಯ್ತು. ಸೊ ಈಗ ನನಗೆ ಹೈಟ್ ಆಫ್ ದ ಕೋನ್ ಗೊತ್ತು ಎಷ್ಟು 12 ಸೆಂಟಿಮೀಟರ್ ಗೊತ್ತು. ಓಕೆ, ಫಸ್ಟ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ ಈಗ. ಸೊ ಹೈಟ್ ಆಫ್ ದ ಕೋನ್ ನನಗೆ ಇವಾಗ 12 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಇದು ಎಷ್ಟಿದು ಹೈಟ್ ಆಫ್ ಹೆಮಿಸ್ಫಿಯರ್ ಬಂದ್ಬಿಟ್ಟು 3.5 ಸೆಂಟಿಮೀಟರ್ ಅಂತ ಗೊತ್ತು. ಈಗ ಅವ್ರು ಏನ್ ಕೇಳ್ತಾರೆ, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಈಗ ನೋಡ್ರಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ ತಕ್ಷಣ ನೀವು ಎರಡು ಟೋಟಲ್ ಸರ್ಫೇಸ್ ಏರಿಯಾ ಆಡ್ ಮಾಡಕ್ ಹೋಗ್ಬೇಡ್ರಿ. 3 ಟಾಯ್ ಕೇಳ್ತಾ ಇದಾರೆ. ಟಾಯ್ ಮಾಡಕ್ಕೆ ಟೋಟಲ್ ಸರ್ಫೇಸ್ ಎಷ್ಟು ಬೇಕು. ಈಗ ನೀವು ನೋಡಿದ್ರೆ ಟಾಯ್ ಮಾಡಕ್ಕೆ ಕೋನ್ ಇಷ್ಟು ಪಾರ್ಟು ಇಷ್ಟು ಪಾರ್ಟ್ ಇದ್ರೆ ಸಾಕು ಟಾಯ್ ಮಾಡಕ್ಕೆ, ಯಾಕಂದ್ರೆ ಹೊರಗಡೆಯಿಂದ ಅಷ್ಟೇ ಕಾಣೋದು. ಈಗ ನೀವು ಈ ಸರ್ಕಲ್ ನೋಡಿದ್ರೆ ಹೊರಗಡೆ ಸರ್ಕಲ್ ನೋಡಿದ್ರೆ ಇದು ನನಗೆ ಓಪನ್ ಇದ್ರೂ ನಡೆಯುತ್ತೆ. ಓಪನ್ ಅಂದ್ರೆ ನಥಿಂಗ್ ಬಟ್ ಎಕ್ಸಾಂಪಲ್, ಈಗ ನಾನು ಇಲ್ಲಿ ವಾಟರ್ ಬಿಟ್ರೆ ಕೆಳಗಡೆವರೆಗೆ ಹೋದ್ರು ನನಗೇನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನನಗೆ ಟಾಯ್ ಬೇಕಾಗಿದ್ದು
ಈ ಹೊರಗಡೆ ಪಾರ್ಟ್ ಇಷ್ಟಿದ್ರೆ ಸಾಕು, ಒಳಗಡೆ ಲೈಕ್ ಅದು ಓಪನ್ ಇದ್ರೆ ನನಗೆ ಪ್ರಾಬ್ಲಮ್ ಇಲ್ಲ. ಸೊ ಈಗ ಏನ್ ಮಾಡ್ಬೇಕು, ನಮಗೆ ಏನ್ ಗೊತ್ತಾಯ್ತಂದ್ರೆ ಫೋನಲ್ಲಿ ಫೋನಲ್ಲಿ ಇದು ಓಪನ್ ಇದೆ. ಸೊ ಬಾಟಮ್ ಓಪನ್ ಇದೆ ಅಂದ್ರೆ ಸೊ ನಾವೇನ್ ಅಪ್ಲೈ ಮಾಡ್ಬೇಕು, ಸಿ ಎಸ್ ಆಫ್ ಕೋನ್ ಅಪ್ಲೈ ಮಾಡ್ಬೇಕು. ಅದೇ ರೀತಿ ಈ ಕೋನ್ ಯಾರ್ ಕೆಳಗಿದೆ, ಹೆಮಿಸ್ಪಿಯರ್ ಕೆಳಗಿದೆ. ಆ ಹೆಮಿಸ್ಪಿಯರ್ ಮೇಲೆ ಟಾಪ್ ಕೂಡ ಏನಿದೆ, ಓಪನ್ ಇರಬೇಕು. ಸೊ ಏನ್ ಮಾಡ್ಬೇಕು, ನಾನು ಸಿ ಎಸ್ ಆಫ್ ಹೆಮಿಸ್ಪಿಯರ್ ತಗೋಬೇಕು. ಹೌದಾ? ಸೊ ಈಗ ನಮ್ಗೆ ಎರಡರದ್ದು ಸಿ ಎಸ್ ಎನೆ ತಗೋಬೇಕು. ಇದ್ರದ್ದು ಸಿ ಎಸ್ ಎ ತಗೋಬೇಕು, ಇದ್ರದ್ದು ಸಿ ಎಸ್ ಎ ತಗೋಬೇಕು. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ, ಈಗ ಇದಿಷ್ಟು ಅರೇಂಜ್ ಮಾಡ್ಬಿಟ್ಟು ಈಗ ಸ್ಟೇಟ್ಮೆಂಟ್ ಏನ್ ಬರೀಬಹುದು ನೋಡ್ರಿ. ಸಿ ಎಸ್ ಎ ಆಫ್ ಟಾಯ್ ಬಂದ್ಬಿಟ್ಟು, ಓಕೆ, ಸಿ ಎಸ್ ಎ ಆಫ್ ಫೋನ್ ಪ್ಲಸ್ ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್ ಅಂತ ಬರೀಬಹುದು. ಓಕೆ, ಇವರಿಬ್ಬರು ಆಡ್ ಮಾಡಿದ್ರೆ ಸಿ ಎಸ್ ಆಫ್ ಟಾಯ್ ಸಿಕ್ಬಿಡುತ್ತೆ. ಓಕೆ, ಈಗ ಸಿ ಎಸ್ ಆಫ್ ಕೋನ್ ಬಂದ್ಬಿಟ್ಟು ಫಾರ್ಮುಲಾ ಬಂದ್ಬಿಟ್ಟು ಪೈ ಆರ್ ಎಲ್. ಓಕೆ, ಆಮೇಲೆ ಸಿ ಎಸ್ ಆಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು 2πr ಸ್ಕ್ವೇರ್. ಈಗ ನೀವು ನೋಡಿದ್ರೆ ನನಗೆ ಈ ಎಲ್ ವ್ಯಾಲ್ಯೂ ಗೊತ್ತಿಲ್ಲ. ಎಲ್ ಅಂದ್ರೆ ಏನು, ಸ್ಲಾಂಟ್ ಹೈಟ್. ಸೊ ನನಗೆ ಈಗ ಏನ್ ಮಾಡ್ತೀನಿ, ನಾನು ಎಲ್ ಕಂಡುಹಿಡಿತೀನಿ. ಸೊ ಎಲ್ ಫಾರ್ಮುಲಾ ಬಂದ್ಬಿಟ್ಟು h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಲ್ ಅಂದ್ರೆ ನಥಿಂಗ್ ಬಟ್ ಏನು, ಸ್ಲಾಂಟ್ ಹೈಟ್ ಬೇಕು. ಓಕೆ, ಇದನ್ನ ಏನಂತ ಕರಿತೀವಿ, ಎಲ್ ಅಂತ ಕರಿತೀವಿ. ಈಗ ಎಲ್ ಇಸ್ ಈಕ್ವಲ್ ಟು ರೂಟ್, ಈಗ ಹೈಟ್ ಎಷ್ಟಿದೆ ನೋಡ್ರಿ, ಹೈಟ್ ಆಫ್ ದ ಕೋನ್. ಓಕೆ, ಈಗ ನೀವು ಕೋನ್ ತಗೊಂಡ್ರೆ, ಓಕೆ, ಈಗ ನೀವು ಕೋನ್ ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಇದ್ರ ಹೈಟ್ ಎಷ್ಟಿದೆ, ಹೈಟ್ ಬಂದ್ಬಿಟ್ಟು 12 ಸೆಂಟಿಮೀಟರ್ ಇದೆ. ಓಕೆ, ನನಗಿದು ಎಲ್ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ಸೊ ಎಲ್ ವ್ಯಾಲ್ಯೂ ಗೊತ್ತಿಲ್ಲ. ಈಗ ನನಗೆ ರೇಡಿಯಸ್ ಗೊತ್ತು. ಓಕೆ, ಸೊ ರೇಡಿಯಸ್ ಎಷ್ಟಿದೆ, ರೇಡಿಯಸ್ ಆಫ್ ಕೋನ್ ಬಂದ್ಬಿಟ್ಟು 3.5 ಇದೆ. ಓಕೆ, ಈಗ ನೀವು ಒಂದ್ ಸ್ವಲ್ಪ ತಲೆ ಉಪಯೋಗಿಸಿ 3.5 ನಾನು 7/2 ಅಂತ ಬರಿಬಹುದು. ಓಕೆ, ಸೊ ಅದು ಕೂಡ ಗೊತ್ತಿರ್ಬೇಕು. ಓಕೆ, ಈಗ ನಾನು ಈ 3.5 ನ ಏನಂತ ಬರಿಬಹುದು, 7/2 ಅಂತ ಕೂಡ ಬರಿಬಹುದು. ಎದಕ್ಕೆ ಹಂಗ್ ಬರಿತೀನಿ ಅಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗ್ಲಂತ. ಸೊ ಹೈಟ್ ಆಫ್ ಕೋನ್ ಬಂದ್ಬಿಟ್ಟು ಎಷ್ಟು, 12 ಸ್ಕ್ವೇರ್ ಪ್ಲಸ್ ರೇಡಿಯಸ್ ಆಫ್ ಕೋನ್ ನಾನು ಏನಂತ ಬರ್ತೀನಿ, 3.5 ಬದಲು 7/2 ಅಂತ ಬರಿತೀನಿ. ಓಕೆ, ಸೊ ದಟ್ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ ಹೇಳಿ. ಓಕೆನಾ, ಈಗ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಈಗ ನೀವು ನೋಡಿದ್ರೆ ಎಲ್ ಇಸ್ ಈಕ್ವಲ್ ಟು ರೂಟ್ 12 ಸ್ಕ್ವೇರ್ ಬಂದ್ಬಿಟ್ಟು 144 ಪ್ಲಸ್ 7 ಸ್ಕ್ವೇರ್ ಎಷ್ಟು 49, 2 ಸ್ಕ್ವೇರ್ ಎಷ್ಟು 4. ಓಕೆ, ಈಗ ನೋಡ್ರಿ ಇಲ್ಲಿ ಒಂದು ಫ್ರಾಕ್ಷನ್ ಇದೆ, ಒಂದು ನಂಬರ್ ಇದೆ. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ಅರ್ಥ. ಸೊ ಇಲ್ಲಿ ಬರಿತೀನಿ ಎಲ್ ಇಸ್ ಈಕ್ವಲ್ ಟು, ಓಕೆ, ರೂಟ್, ಓಕೆ, ಇಲ್ಲಿ ನೋಡ್ರಿ ಡಿನಾಮಿನೇಟರ್ ಎಲ್ ಸಿ ಅಂತ ಹೇಳ್ಬೇಕು. 1, 4ಗೆ ಎಲ್ ಸಿ ಅಂತ ಬರುತ್ತೆ, 4 ಬರುತ್ತೆ. ಇದರಲ್ಲಿರೋ ಫಸ್ಟ್ ನಂಬರ್ ತಗೊಳ್ರಿ, 144/1 ಇಂಟು ಎಲ್ ಸಿ ಎಂ ಏನು 4. 4 ಇಂದ ಮಲ್ಟಿಪ್ಲೈ ಮಾಡ್ರಿ, 4 4 ಜಾ 16, 1 ಕ್ಯಾರಿ, 4 4 ಜಾ 16, 16 ಪ್ಲಸ್ 1 17, 16 ಅಂದ್ರೆ 1 ಕ್ಯಾರಿ ಬಂದು 4 ಅಂತ 4, 4 ಪ್ಲಸ್ 1 5. ಸೊ ಇಲ್ಲಿ ಏನ್ ಬರ್ತೀನಿ 576. ಇಲ್ಲಿ ಮಧ್ಯದಾಗ ಪ್ಲಸ್ ಇದೆ, ಪ್ಲಸ್ ಬರಿತೀನಿ. ಸೆಕೆಂಡ್ ನಂಬರ್ ತಗೊಂತೀನಿ. ಓಕೆ, ಈಗ ಏನ್ ಮಾಡ್ತೀನಿ, ಸೆಕೆಂಡ್ ನಂಬರ್ ಏನಿದೆ 49/4 ಇದೆ. ಓಕೆ, ಇಲ್ಲಿ ನೋಡ್ರಿ ಸೆಕೆಂಡ್ ನಂಬರ್ 49/4 ಇದೆ. ಇದು ಎಲ್ ಸಿ ಎಂ ಏನಿದೆ 4 ಇದೆ. ಎಲ್ ಸಿ ಎಂ ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 4 ಕ್ಯಾನ್ಸಲ್, 59 1 ಜಾ 49 ಬರುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಈ ಕಡೆ ತಗೊಂತೀನಿ. ಇವಾಗ ಎಲ್ ಇಸ್ ಈಕ್ವಲ್ ಟು ರೂಟ್ 576 ಪ್ಲಸ್ 49 ಏನಾಗುತ್ತೆ 625 ಆಗುತ್ತೆ, ಡಿವೈಡೆಡ್ ಬೈ 4. ಓಕೆ, ಈಗ ನೀವೇನ್ ಮಾಡ್ರಿ, ರೂಟ್ ನ್ಯೂಮರೇಟರ್ಗೂ ಕೊಡ್ರಿ, ಡಿನಾಮಿನೇಟರ್ಗೂ ಕೊಡ್ರಿ. ಸೊ ಏನಾಯ್ತು, ರೂಟ್ 625 ಎಷ್ಟು 25. ಓಕೆ, ರೂಟ್ 4 ಎಷ್ಟು 2. ಓಕೆ, ಈಗ ನೀವು ನೋಡಿದ್ರೆ ಎಲ್ ಇಸ್ ಈಕ್ವಲ್ ಟು ಎಷ್ಟು 25/2, ನಥಿಂಗ್ ಬಟ್ ಏನು 12.5. ಓಕೆ, ಸೊ 25 ನಾಗ ಅರ್ಧ ಅಂದ್ರೆ ಎಷ್ಟು 12.5 ಸೆಂಟಿಮೀಟರ್. ಸೊ ಎಲ್ ವ್ಯಾಲ್ಯೂ ಎಷ್ಟು ಗೊತ್ತಾಯ್ತು ನಮ್ಗೆ 12.5 ಅಂತ ಗೊತ್ತಾಯ್ತು. ಸೊ ಇಲ್ಲಿ ಬರ್ಕೊಂಬೋಣ, ಎಲ್ ವ್ಯಾಲ್ಯೂ ಎಷ್ಟು 12.5. ಓಕೆನಾ, ಈಗ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ.
ಈಗ ಏನ್ ಮಾಡ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ. ಈಗ ಎಲ್ ವ್ಯಾಲ್ಯೂ ಗೊತ್ತಾಯ್ತು. ಫೈ ವ್ಯಾಲ್ಯೂ ಎಷ್ಟು 22/7. ರೇಡಿಯಸ್ ಎಷ್ಟಿದೆ ಈಗ ನೀವು 4.5 ಇದೆ ರೇಡಿಯಸ್ ಆಫ್ ಕೋನ್. 4.5 ನಮ್ಗೆ ಏನಂತ ಬರ್ಬೋದು 7/2 ಅಂತ ಬರ್ಬೋದು. ಯಾಕಂದ್ರೆ ಕ್ಯಾನ್ಸಲ್ ಈಸಿ ಆಗುತ್ತಂತ. ಎಲ್ ವ್ಯಾಲ್ಯೂ ಏನಿದೆ 1.5 ಇದೆ ಪ್ಲಸ್ ಇಂಟು ಫೈ ವ್ಯಾಲ್ಯೂ ಏನಿದೆ 22/7. ರೇಡಿಯಸ್ ನಾನು ಏನ್ ಬರಿತೀನಿ ಇದು ಹೆಮಿಸ್ಫಿಯರ್ ರೇಡಿಯಸ್ 3.5 ಇದೆ. ಇದನ್ನ ಏನಂತ ಬರಿಬೋದು ನಾನು 7/2. 7 ಅಲ್ಲಿ ಅರ್ಧ ಮಾಡಿದ್ರೆ 3.5 ಬರುತ್ತೆ. ಸೊ ಆರ್ ಸ್ಕ್ವೇರ್ ಇರೋದ್ರಿಂದ 7/2 ಇಂಟು 7/2 ಕ್ಯಾನ್ಸಲ್ ಮಾಡಿದ್ರೆ 7 ಕ್ಯಾನ್ಸಲ್ ಆಯ್ತು. 2 1 ಜಾ 2 11 ಜಾ. ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 7 ಕ್ಯಾನ್ಸಲ್ ಆಯ್ತು. 2 2 ಕ್ಯಾನ್ಸಲ್ ಆಯ್ತು. 2 1 ಜಾ 2 11 ಜಾ. ಸೊ ಈಗ ಏನ್ ಉಳಿತು 11 ಇಂಟು 12.5 ಉಳಿತು ಇಲ್ಲಿ. ಓಕೆ, ಈ ಕಡೆ ಏನ್ ಉಳಿತು 11 ಇಂಟು 7 ಉಳಿತು. ಈಗ 11 ಇಂದ ಮಲ್ಟಿಪ್ಲೈ ಮಾಡಿದ್ರೆ 11 5 ಜಾ 55 5 ಕ್ಯಾರಿ. 11 2 ಜಾ 22 22 ಪ್ಲಸ್ 5 27 ಆಯ್ತು. 2 ಕ್ಯಾರಿ. 11 1 ಜಾ 11 11 ಪ್ಲಸ್ 2 15 ಆಯ್ತು. ಓಕೆ, ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಅದಕ್ಕೆ ನಾನು 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ತೀನಿ. ಪ್ಲಸ್ 11 7 ಜಾ 77. ಸೊ ಇವ್ರಿಬ್ಬರನ್ನ ಆಡ್ ಮಾಡೋಣ. 137.5 ಪ್ಲಸ್ 77 ಪಾಯಿಂಟ್ ನಥಿಂಗ್ 0 ಇದ್ದಂಗೆ. 5 7 ಪ್ಲಸ್ 7 14. 3 ಪ್ಲಸ್ 7 10 ಪ್ಲಸ್ 1 11. 1 ಕ್ಯಾರಿ 1 ಪ್ಲಸ್ 1 2. ಓಕೆ, ಇಲ್ಲಿ ಪಾಯಿಂಟ್. ಸೊ 214.5 ಬರುತ್ತೆ. ಓಕೆ, ಇಲ್ಲಿ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಬರಿಬೇಕು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಯಾಕಂದ್ರೆ ಏರಿಯಾ ಕಂಡಿಡಿಯಕತ್ತೀವಿ. ಏನ್ ಬರ್ಬೇಕು ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ, ಸೊ TSF ಬಂದ್ಬಿಟ್ಟು ಆನ್ಸರ್ ಏನು 214.5 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು, ಇದ್ರ ಜೊತೆಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ ಇಂದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೆ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ನ್ಯೂಸ್ ಪೇಪರ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.